ನಮಸ್ಕಾರ ರೈತ ಬಂದವರೇ. ನಾವು ಇವತ್ತು ಅಶೋಕ್ ರಾಥೋಡ್ ಅವರ ಒಂದು ವಾಟರ್ ಮಿಲನ್ ಪ್ಲಾಟ್ ಬಂದಿದ್ವಿ. ಇದು ನೋಡ್ರಿ ಸುಮಾರು 21ನೇ ದಿನದ ಬೆಳೆ ಅದು. ಇವತ್ತು ಸುಮಾರು 5.5 ಎಕರೆ ಇವರು ವಾಟರ್ ಮಿಲನ್ ಮಾಡಿದ್ದಾರೆ. 32,000 ಪ್ಲಾಂಟ್ಸ್ ಕುಂತಿದ್ದವು. ಇದು ತಳಿ ಬಂದ್ಬಿಟ್ಟು ಮೆಲೋಡಿ ತಳಿ. ಇದು ಭಾಳ ಒಂದು ಫೇಮಸ್ ಆದ ತಳಿ. ಇವತ್ತು ಈ ಒಂದು ಕ್ಷೇತ್ರ ವೀಕ್ಷಣೆಗೆ ಬಂದಿದ್ದೀವಿ. ರೈತ ಬಂದವರೇ ನೋಡ್ಬೇಕು. ನಾ ಇಲ್ಲಿ ಅಬ್ಸರ್ವ್ ಮಾಡ್ತಾ ಇದ್ದೀನಿ, ಥ್ರಿಪ್ಸು ಮತ್ತು ಮೈಟ್ಸ್ ಏನಾದರೂ ಇದೇನಾ ಅಂತೇಳಿ. ಯಾವಾಗಲೂ ಥ್ರಿಪ್ಸ್ ಅಟ್ಯಾಕ್ ಆಗೋದು ತುದಿ ಭಾಗದಲ್ಲಿ ಅಟ್ಯಾಕ್ ಆಗ್ತದೆ. ನೀವು ಚೆಕ್ ಮಾಡೋಂಗಿತ್ತಂತಂದರೆ ಈ ತುದಿ ಭಾಗನ ಕಟ್ ಮಾಡಿ ನಾವು ಫೋನ್ ಮೇಲೆ ಈ ಥರ ಟ್ಯಾಪ್ ಮಾಡಿದಾಗ ಥ್ರಿಪ್ಸ್ ಅದರಿಂದ ಬೀಳ್ತದೆ. ನೀವು ಇದರಿಂದ ನೀವು ಒಂದು ಅಂದಾಜು ಹಾಕ್ಬೋದು ನಿಮ್ಮ ಹೊಲದಲ್ಲಿ ಥ್ರಿಪ್ಸ್ ಬಾಧೆ ಎಷ್ಟಿದೆ ಅಂತೇಳಿ. ಸುಮಾರು 20-21 ದಿನ ಅಂದರೆ ಇನ್ನೂ 2-3 ದಿನದಲ್ಲಿ ಇದಕ್ಕೆ ಸೆಟ್ಟಿಂಗ್ ಸ್ಪ್ರೇ ಕೊಡಬೇಕಾಗ್ತದೆ. 2 ಸೆಟ್ಟಿಂಗ್ ಸ್ಪ್ರೇ ಮಾಡಬೇಕಾಗ್ತದೆ. ನೀವು ನೋಡ್ಬೋದು ಭಾಳಷ್ಟು ರೈತರು ಏನು ಮಾಡ್ತಾರೆ, 18ನೇ ದಿನಕ್ಕೆ ಹೂವು ಬರ್ತದಲ್ಲ, ಅದೇ ಸೆಟ್ಟಿಂಗ್ ಅಂತ ತಿಳ್ಕೊಂತಾರೆ. 18ನೇ ದಿನಕ್ಕೆ ನೀವು ಬರ್ತಕ್ಕಂಥದ್ದು ಗಂಡು ಹೂವು, ಮೇಲ್ ಫ್ಲವರ್ಸ್ ಅಂತ ಹೇಳ್ತೀವಿ. ಇದು ಸೆಟ್ಟಿಂಗ್ ಆಗಲ್ಲ. ಸೆಟ್ಟಿಂಗ್ ಎಕ್ಸಾಕ್ಟ್ಲಿ ಏನಪ್ಪ ಅಂದರೆ 23, 24, 25ನೇ ದಿನ, 26ನೇ ದಿನದಿಂದ ಇದು ಸೆಟ್ಟಿಂಗ್ ಸ್ಟಾರ್ಟ್ ಆಗ್ತದೆ. ಕರೆಕ್ಟಾಗಿ ಅದಕ್ಕೆ ಒಂದು ಸೂಕ್ತವಾದಂಥ ಔಷಧಿಗಳನ್ನು ಕರೆಕ್ಟಾಗಿ 24ನೇ ದಿನಕ್ಕೆ ಒಂದು ಸಲ ಮತ್ತು 27ನೇ ದಿನಕ್ಕೆ 2 ಸಲ ನಾವು ಸರಿಯಾಗಿ ಸೆಟ್ಟಿಂಗ್ ಸ್ಪ್ರೇಗಳನ್ನ ತೊಗೊಂಡ್ರೆ ನಾವು ಒಂದು ಒಳ್ಳೆಯ ಇಳುವರಿಯನ್ನು ಪಡ್ಕೋಬೋದು. ಆಮೇಲೆ ನೋಡ್ಬೋದು, ಸೆಟ್ಟಿಂಗ್ ನಮ್ಗೆ ಯಾವಾಗಲೂ 7ನೇ ನೋಡಿಂದ ಚಲೋ ಆಗ್ತದೆ. ಅದಕ್ಕಿಂತ ಮುಂಚೆ ಏನು ಹೂವು ಬರ್ತಾವಲ್ಲ ಅದರಿಂದ ಕಾಯಿಗಳೇನು ಆಗಲ್ಲ. ಆಮೇಲೆ ಯಾವೊಂದು ಸೆಟ್ಟಿಂಗ್ ಆಗ್ತಕ್ಕಂಥ ಕಾಯಿಗಳು ಯಾವ ಥರ ಇರ್ತವೆ ಅಂದರೆ, ಈ ಪಿಟಿಯೋಲ್ ಅಂತೀವಿ, ಈ ಭಾಗ ಸುಮಾರು ಸ್ವಲ್ಪ ದಪ್ಪ ಇತ್ತಂದರೆ ಇವು 100% ನಮಗೆ ಕಾಯಿಯಾಗಿ ಪರಿವರ್ತನೆ ಆಗ್ತವೆ. ನೀವು ಈ ಭಾಗ ನೋಡ್ಬೋದು. ನಾವು ಇದಕ್ಕೆ ಗಮೋಸಿಸ್ ಅಂತ ಹೇಳ್ತೀವಿ. ಇದೇನೋ ಅಷ್ಟು ಮೇಜರ್ ಸಮಸ್ಯೆ, ಒಂದು ಹಾನಿ ಮಾಡ್ತಕ್ಕಂಥ ಒಂದು ರೋಗ ಅಲ್ಲ. ಇದನ್ನು ನಾವು ಜಸ್ಟ್ M45 ಸ್ಪ್ರೇ ಮಾಡೋದ್ರಿಂದ ಈ ಗಮೋಸಿಸ್ ಅಂತ ಒಂದು ರೋಗವನ್ನು ನಾವು ನಿಯಂತ್ರಣ ಮಾಡ್ಬೋದು. ಇನ್ನೊಂದು ನೋಡ್ಬೋದು, ಇಲ್ಲಿ ಕಾಂಡ ಕೊಳೆ ರೋಗ ಅಂತ ಹೇಳ್ತೀವಿ. ಇದು ಏನಾಗ್ತಂತಂದರೆ, ಭೂಮಿ ಮತ್ತು ಕಾಂಡದ ಮಧ್ಯೆ ಈ ಒಂದು ಭಾಗದಲ್ಲಿ ಇದು ಕೊಳೆಯಕ್ಕೆ ಪ್ರಾರಂಭ ಆಗ್ತದೆ. ಇದಕ್ಕೆ ನಾವು COC ಅಥವಾ ರಿಡೋಮಿಲ್ ಗೋಲ್ಡ್ ನಾವು ಅಡ್ವಾನ್ಸ್ ಆಗೇ ಬಿಡ್ಬೇಕು. ಬಂದಮೇಲೆ ಬಿಟ್ಟರೆ ನಿಮ್ಗೆ ಅಷ್ಟು ಕಂಟ್ರೋಲ್ ಬರಲ್ಲ. ಇದನ್ನು ಅಡ್ವಾನ್ಸ್ ಆಗಿ ಬಿಡ್ಬೇಕು ನೀವು. ಆಮೇಲೆ ಈ ಭಾಗ ನೋಡ್ಬೋದು, ಈ ಭಾಗ ನೋಡ್ರಿ, ಈ ಥರ ಏನಾಗುತ್ತೆ ಅಂದರೆ ಇದು ವೈರಸ್ ಬಾಧಿತ ಒಂದು ಗಿಡ ಅನ್ಬೋದು. ಈ ಥರ ಇದ್ದಾಗ ವೈರಸ್ ನಿಯಂತ್ರಣಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಔಷಧಿಗಳನ್ನು ನೀವು ಸ್ಪ್ರೇ ಮಾಡಿಕೊಂಡು ಕಂಟ್ರೋಲ್ ಮಾಡ್ಕೋಬೋದು. ಈ ರೀತಿ ಒಂದು ಏನಾದರೂ ನಿಮಗೆ ಕಲ್ಲಂಗಡಿಯಲ್ಲಿ ಬೆಳಿಬೇಕಾದ್ರೆ ಯಾವುದಾದ್ರೂ ಸಮಸ್ಯೆಗಳು ಕಂಡು ಬಂದಲ್ಲಿ ನಮ್ಮ ಸಿದ್ಧಗಂಗಾ ಕೃಷಿ ಮತ್ತು ಮಾಹಿತಿ ಮಾರಾಟ ಕೇಂದ್ರಕ್ಕೆ ಸಂಪರ್ಕಿಸಿ ಹೆಚ್ಚಿನ ಮಾಹಿತಿಯನ್ನು ನೀವು ಪಡ್ಕೋಬೋದು.